Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕನ್ನಡ ಸಿಲಬಸ್ ಯಾವುದು ಅಂದರೆ ಫಸ್ಟ್ ಸೆಮ್ ಆ್ಯಸ್ ಪರ್ ಎಸ್ ಸಿ ಬಿ ಪ್ರಕಾರ ನಾವು ಸಿಲಬಸ್ನ ನೋಡ್ತಾ ಹೋಗೋಣ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಆಲ್ಮೋಸ್ಟ್ ಯಾರೂ ಸಬ್ಸ್ಕ್ರೈಬ್ ಆಗಿರಲ್ಲ, ಯಾಕಂದರೆ ಫಸ್ಟ್ ಸೆಮ್ಮಿಂದ ನಾನು ವೀಡಿಯೋಸ್ ಮಾಡ್ತಿರೋದಲ್ವ. ಸೊ ಫಸ್ಟ್ ಸೆಮ್ ಅವ್ರು ಯಾರನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದ್ಕಿಂತ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ. ಇಲ್ಲ ನೀವು ನನ್ನ ವೀಡಿಯೋಸ್ ಆಲ್ರೆಡಿ ನೋಡ್ತಿದ್ದೀರಾ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೀವು ಹೊಸ್ದಾಗಿ ಯಾರು ನೋಡ್ತಿದ್ದೀರಾ, ನಿಮಗೆ ಪ್ರತಿಯೊಂದು ಸಿಲಬಸ್ಸು, ನೋಟ್ಸು ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಇನ್ನೂ ಹೊಸಬ್ರಾಗಿದೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ, ಅದನ್ನು ಕೂಡ ಜಾಯ್ನ್ ಆಗಿ. ಅದರಿಂದ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಇರುತ್ತೆ, ಯಾವ್ಯಾವೆಲ್ಲ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸ್, ಸಿಲಬಸ್ ನೋಟ್ಸ್ ಅನ್ನೋದು, ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ಕೂಡ ಆಗ್ತಾ ಇರ್ತೀನಿ. ಅದೆಲ್ಲ ನಿಮಗೆ ನೋಟಿಫಿಕೇಷನ್ ವಾಟ್ಸಪ್ ಗ್ರೂಪಲ್ಲಿ ಸಹ ಬರ್ತಾ ಇರುತ್ತೆ. ಸೊ ಜಾಯ್ನ್ ಆಗಿಲ್ಲ ಅಂದರೆ ಒಂದ್ಕಿಂತ ಚೆಕ್ಔಟ್ ಹಾಕಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಸಿಲಬಸ್ನ ಡೈರೆಕ್ಟ್ ನೋಡ್ತಾ ಹೋಗೋಣ. ನಿಮಗೆ 4 ಘಟಕಗಳಿದ್ದಾವೆ. ಅದರಲ್ಲಿ ಫಸ್ಟ್ ಘಟಕದಲ್ಲಿ ಬಂದುಬಿಟ್ಟು ಕರಿ ಹೆಗಡೆಯ ಮಗಳು, ಆ್ಯಂಡ್ ನಾನು ಬಡವಿ, ಅಪರಾಧಿ ಯಾರು, ಸೋಲೆಂಬುವುದು ಅಲ್ಪ ವಿರಾಮ ಅನ್ನೋದು 4 ಇರುತ್ತೆ ಘಟಕ 1ನಲ್ಲಿ. ಓಕೆ, ನಿಮ್ಗೇನಾದರೂ ನೋಟ್ಸ್ ಬೇಕು, ಕನ್ನಡ ಮಾತ್ರ ಅಲ್ಲ, ಬೇರೆ ಸಬ್ಜೆಕ್ಟ್ ಫಸ್ಟ್ ಸೆಮ್ ಯಾವುದೇ ಸಿಲಬಸ್ದಾದ್ರೂ ಸಬ್ಜೆಕ್ಟ್ದಾದ್ರೂ ನೋಟ್ಸ್ ಬೇಕಂದರೆ ಆ್ಯಸ್ ಪರ್ ಎಸ್ ಸಿ ಪಿ ಪ್ರಕಾರ ನನ್ನ ಹತ್ರ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಗ್ರೂಪ್ ಕೂಡ ಇರುತ್ತೆ, ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದ್ರ ಪೇ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಘಟಕ ನೋಡೋದಾದರೆ ಇಂದಿನ ದೇವರು, ಅಂಗುಳು ಉಳುವಿನ ಪರಕಾಯ ಪ್ರವೇಶ, ಒಂದು ಗಿಡ ಒಂದು ಬಾವಿ, ಭಾಷೆಯ ಕೆಲಸಗಳು. ಇದು ಘಟಕ 2ದು. ಘಟಕ 3 ನೋಡೋದಾದರೆ ಪೇಟೆಯನ ಅಂಗಿ, ಅಮ್ಮ, ಆಚಾರ, ನಾನು. ಆ್ಯಂಡ್ ಇದ್ರದ್ದೆಲ್ಲ ಪೊಯಮ್ ಲೆಸನ್ಸ್ ಪ್ರತಿಯೊಂದು ವೀಡಿಯೋಸ್ ಸಹ ನಾನು ಮಾಡಾಕಿದ್ದೀನಿ. ನೀವು ಇನ್ನೂ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಸಿಗುತ್ತೆ, ಈ ಪ್ರತಿಯೊಂದು ಕನ್ನಡ ಪೊಯಮ್ ಆ್ಯಂಡ್ ಲೆಸನ್ಸ್ದು. ನೀವು ಅಲ್ಲೊಂದು ಚೆಕ್ಔಟ್ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ನಾನು ಮಾಡಿರೋದು ಅರ್ಥ ಆಗುತ್ತೆ. ಆ್ಯಂಡ್ ನಿಮಗೆ ಈಸಿ ಕೂಡ ಆಗುತ್ತೆ ಓದ್ಕೊಳಕ್ಕೆ. ಆ್ಯಂಡ್ ನೋಟ್ಸ್ ಕೂಡ ನಾನು ಅವೈಲಬಲ್ ಮಾಡ್ತೀನಲ್ಲ, ಆರಾಮಾಗಿ ನೀವು ಕನ್ನಡ ಡಲ್ ಆಗಿದ್ದು ಸಹ ಆರಾಮಾಗಿ ನೀವು ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಇದಾಗಿರುತ್ತೆ ಘಟಕ 3, 4 ಲೆಸನ್ 4 ಲೆಸನ್ನು. ಆ್ಯಂಡ್ ಲಾಸ್ಟ್ ಘಟಕ 4ದು ಬಂದುಬಿಟ್ಟು ನಾಟಕ ಆಗಿರುತ್ತೆ. ನಾಟಕ ಟೊಳ್ಳುಗೊಟ್ಟೆ ಅಂತ ಇದಾಗಿರುತ್ತೆ. ಅಂದರೆ ನಾನು ಕೊಡೋ ನೋಟ್ಸಲ್ಲೂ ಸಹ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ದು 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್, ಆ್ಯಂಡ್ ಕವಿ ಪರಿಚಯ ಆ್ಯಂಡ್ ಭಾವಾರ್ಥಗಳು ಪ್ರತಿಯೊಂದ್ರದ್ದು ಆ್ಯಂಡ್ ಇದ್ರದ್ದು ಸಹ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಇದಾಗಿರುತ್ತೆ ಕನ್ನಡ ಲೆಸನ್ದು ಸಿಲಬಸ್. ನನಗೆ ಇದೊಂದೇ ಸಿಲಬಸ್ದಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ದು ನಾನು ಸಿಲಬಸ್ ಹಾಕಿರ್ತೀನಿ. ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.